ಯೋಗಃ ಕರ್ಮಸು ಕೌಶಲಂ. ಯೋಗಃ ಕರ್ಮಸು ಕೌಶಲಂ. ಭಗವದ್ಗೀತೆ. ಯೋಗ ಅಂದರೆ ಅದರ ನಿರುಕ್ತಿ ಭಗವದ್ಗೀತೆಯಲ್ಲಿ ಹೇಳೋದು ಹೀಗೆ: ಯೋಗ ಕ್ರಿಯೆಯಲ್ಲಿ ಉತ್ಕೃಷ್ಟತೆ, ಫಲಿತಾಂಶದ ಬಗ್ಗೆ ಅಂಟಿಕೊಳ್ಳದೆ ಮಾಡುವಂಥದ್ದು. ಯಾವುದೇ ಒಂದು ಕೆಲಸ ಮಾಡಿ ಉತ್ಕೃಷ್ಟವಾಗಿ ಮಾಡಿ, ಆದರೆ ಅದರ ಫಲಕ್ಕೆ ಅಪೇಕ್ಷೆ ಮಾಡದೆ ಕೆಲಸ ಮಾಡಿ, ಅದರ ಅಂಟ್ಕೊಳ್ಳದೇನೆ ಮಾಡಿ ಅಂತ ಹೇಳುವಂಥದ್ದು. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ನ 18ನೇ ಸಂಚಿಕೆ ಆವೃತ್ತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಕರ್ಮಯೋಗ. ಕರ್ಮಯೋಗ ಸ್ವಾಮಿ ವಿವೇಕಾನಂದರು ಹೇಳಿರುವಂಥ 4 ಪ್ರಕಾರದ ಯೋಗದಲ್ಲಿ ಒಂದು. ಉಳಿದದ್ದು ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ. ಕರ್ಮಯೋಗದಲ್ಲಿ ಏನು ಸೇವೆ ಅಥವಾ ನಿಸ್ವಾರ್ಥ ಸೇವೆ, ಅದು ಹೃದಯವಾಗಿದೆ. ಶ್ರೀಕೃಷ್ಣ ಹೇಳೋದಿದನ್ನೇ. ಹಾಗೆ ಪುರುಷೋತ್ತಮ ಮಾಸದಲ್ಲಿ ಪ್ರತಿಯೊಂದು ಸೇವೆ ಕಾರ್ಯ ಏನಾಗುತ್ತೆ, ಭಗವಂತ ಅಂದರೆ ವಿಷ್ಣುವಿಗೆ ಆರಾಧನೆಯ ರೂಪ ಆಗುವಂಥದ್ದು. ಭಗವದ್ಗೀತೆಯಲ್ಲಿ ಹೇಳೋದು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಏನು ಅಂದರೆ, ನಿನ್ನ ಅಧಿಕಾರ ಯಾವುದ್ರ ಮೇಲಿದೆ? ನಿನ್ನ ಮಾಡೋ ಕರ್ಮದಲ್ಲಿ ಅಂದರೆ ಕೆಲಸದಲ್ಲಿ ಮಾತ್ರ ಇರುವಂಥದ್ದು, ಅದರ ಫಲದಲ್ಲಿ ಇಲ್ಲ ಅಂತ. ಈ ಅಧಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ದಾನ, ಬೇರೆ ಬೇರೆ ಪ್ರಕಾರದ ದಾನ ಹೇಳ್ತಾರೆ, ಯಾವುದಾದ್ರೂ ಮಾಡಿ. ಈ ದಾನ ಮಾಡೋದ್ರಿಂದ 33 ತಿಂಗಳ ದಾನದ ಫಲ ಪಡಿತೀರಾ ಅಂತ ಹೇಳ್ತಾರೆ. ಯಾವುದು? ನಮ್ಮ ಸುಭಾಷಿತ ಹೇಳೋ ಹಾಗೆ, ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃಪರಂ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾಗಿದ್ದು ವಿದ್ಯಾದಾನ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಸೊ ಎರಡೂ ದಾನಗಳ ಶ್ರೇಷ್ಠತೆ ಬಗ್ಗೆ ಹೇಳ್ತಾರೆ. ಯಾವುದು ಹೆಚ್ಚು, ಯಾವುದು ಕಮ್ಮಿ ಅಂತಲ್ಲ, ಎಲ್ಲವೂ ಮಾಡಿ ಅಂತ. ಅನ್ನದಾನ ಅಂದರೆ ಹಸ್ತವರಿಗೆ ಅನ್ನ ದೊರಕಿಸುವಂಥದ್ದು, ವಸ್ತ್ರದಾನ ಹಾಗೂ ವಿದ್ಯಾದಾನ ಹೀಗೆ. ಅಥವಾ ಒಂದು ಒಳ್ಳೆಯ ಮಾತು, ಅಥವಾ ಒಬ್ಬರಿಗೆ, ಅಥವಾ ಔಷಧ ದಾನ, ಇನ್ನೊಂದು ಅಭಯದಾನ. ಅವರಲ್ಲಿರುವಂಥ ಭಯ ಹೋಗೋಕ್ಕೆ ನಾವು ಕೊಡುವಂಥ ಒಂದು ಒಳ್ಳೆಯ ಮಾತು, ಭರವಸೆ, ಅಥವಾ ನಮ್ಮ ನಡವಳಿಕೆ, ಅವರಿಗೆ ಏನು ಕೊಡ್ತೀವಿ ಅದೇ ಒಂದು ಅಭಯದಾನ. ಹೀಗೆ ಕರ್ಮಯೋಗದ ಬಗ್ಗೆ ಹೇಳ್ತಾರೆ. ಆದರೆ ನಮ್ಮ ಕರ್ಮ ಅಂದ ತಕ್ಷಣ ಪದ ನಾವು ಅರ್ಥ ಮಾಡ್ಕೊಂಡಿರೋದೇ ತಪ್ಪಾಗಿ ಅಂದ್ಕೊಂಡ್ಬಿಡ್ತೀವಿ. ಇದು ಒಂದು ಕರ್ಮ ಅಂದರೆ ವಿಧಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದು ವಿಧಿಯಲ್ಲ, ಇದು ಕ್ರಿಯೆ. ನಾವು ಏನು ಕೆಲಸ ಮಾಡ್ತೀವಿ ಮತ್ತು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ನಮ್ಮ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ದೈವ ವಿಪಾಶ್ರಯ ಚಿಕಿತ್ಸೆ ಅಂತ ಬರುತ್ತೆ. ಅಂದರೆ ದೈವಿಕ ಚಿಕಿತ್ಸೆ ಅಂದರೆ ಹಿಂದಿನ ಕರ್ಮ ಪ್ರಸ್ತುತ ರೋಗಕ್ಕೆ ಪ್ರಭಾವಿಸುತ್ತೆ ಅಂತ ಹೇಳ್ತಾರೆ, ಒಪ್ಕೋತಾರೆ. ಏನು ಅಂದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕೆಟ್ಟ ಕರ್ಮಗಳು ಅದು ವ್ಯಾಧಿಯ ರೂಪದಲ್ಲಿ ಈ ಜನ್ಮದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸುಮಾರು ಕಾಯಿಲೆಗಳು, ಏನು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಚರ್ಮ ರೋಗಗಳು, ಎಷ್ಟೋ ಕಾಯಿಲೆಗಳನ್ನು ಹೇಳೋದು ಈ ಒಂದು ದೈವಿಕ ಚಿಕಿತ್ಸೆ ಯಾವಾಗ ಕೊಡಬೇಕಾಗುತ್ತೆ? ಇಂಥ ಹಿಂದಿನ ಜನ್ಮದ ಕರ್ಮಗಳು, ಕೆಟ್ಟ ಕೆಲಸಗಳು ಮಾಡಿದಾಗ ಆವಾಗ ಇದು ರೋಗವಾಗಿ ಪರಿಣಮಿಸುತ್ತೆ. ಸೊ ಅದಕ್ಕೆ ಏನು ಚಿಕಿತ್ಸೆ ಅಂದರೆ, ಸ್ವಸ್ಥವಾದ ಆಹಾರ, ವ್ಯಾಯಾಮ ಮತ್ತು ಮಾನಸಿಕ ಶಿಸ್ತಿನ ಕರ್ಮ ಮಾಡುವಂಥದ್ದು, ಅದಕ್ಕೆ ಒಂದು ಚಿಕಿತ್ಸೆ ಕೊಡಬೇಕು ಅಂತಾರೆ. ಹಾಗೆ ನಾವು ಈ ಕರ್ಮಯೋಗ ಮಾಡಬೇಕಾದ್ರೆ ಏನಾಗುತ್ತೆ, ನಮ್ಮ ಅಹಂಕಾರ, ಏನು ಮಾನಸಿಕ ಅಸಮತೋಲನಕ್ಕೆ ಮೂಲವಾಗಿರೋದು ನಮ್ಮ ಅಹಂಕಾರ. ಈ ಸೇವೆ ಮಾಡ್ತಾ ಮಾಡ್ತಾ ತನ್ನಿಂದ ಇನ್ನೊಬ್ಬರಿಗೆ, ನಮ್ಮ ಕಡೆ ಗಮನ ಬಿಟ್ಟು ಬೇರೊಬ್ಬರಿಗೆ ಗಮನ ಕೊಡೋಕ್ಕೆ ಶುರುವಾದಾಗ ಆ ಮೂಲಕ ನಮ್ಮ ಅಹಂಕಾರ ಕರಗ್ತಾ ಹೋಗುವಂಥದ್ದು. ಈ ಅಹಂಕಾರದಿಂದ ಪ್ರೇರಿತವಾದ ಮಾನಸಿಕ ಚಟುವಟಿಕೆಗಳು, ನಿಮಗೆ ಗೊತ್ತಿರೋ ಹಾಗೆ ಅಹಂಕಾರದಿಂದ ಏನೆಲ್ಲ ನಮ್ಮ ನಡವಳಿಕೆ ವ್ಯತ್ಯಾಸಗಳಾಗುತ್ತೆ. ಈ ಚಟುವಟಿಕೆಗಳಿಂದ ಈ ಇಳಿಕೆ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ ಅಹಂಕಾರ, ಇದು ನೇರವಾಗಿ ಮನಸ್ಸಿನಲ್ಲಿರುವಂಥ ವಾತವನ್ನು ಶಾಂತಗೊಳಿಸುತ್ತೆ. ಅದರಿಂದ ಈ ಪರಿಣಾಮವಾಗಿ ಆತಂಕ,
ಚಡಪಡಿಕೆ ಮತ್ತು ಅತಿಯಾದ ಆಲೋಚನೆ ಇಂತಹ ಲಕ್ಷಣಗಳನ್ನೆಲ್ಲ ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಯೋಗದಲ್ಲಿ ಹೇಳೋದು, ಇದು ಆಧ್ಯಾತ್ಮಿಕವಾಗ್ಲೂ ಹೌದು, ಇದನ್ನು ಅಭ್ಯಾಸ ಮಾಡಿ. ನಿಸ್ವಾರ್ಥ ಕ್ರಿಯೆ ಅಂದರೆ ಏನು? ದೈನಂದಿನ ಜೀವನದಲ್ಲಿ ಯೋಗ ಮಾಡಿ ಅಂದರೆ ಏನು? ಅಹಂಕಾರ ಇಲ್ಲದೇನೆ ಪೂರ್ಣ ಗಮನದಲ್ಲಿ ದೈವಕ್ಕೆ ಅರ್ಪಣೆಯಾಗಿ ಮಾಡುವಂಥ ಪ್ರತಿಯೊಂದು ಸಣ್ಣ ಕೆಲಸ ಆದರೂ ಪರವಾಗಿಲ್ಲ, ಅದು ಒಂದು ದೇವರಿಗೆ ಅರ್ಪಿಸಿ ನಾವು ಮಾಡುವಂಥ ಒಂದು ಕೆಲಸ. ಅದನ್ನೇ ಕರ್ಮಯೋಗ ಅಂತ ಹೇಳೋದು. ಈ ಕರ್ಮಣ್ಯೇವಾಧಿಕಾರಸ್ತೆ ಆ ಒಂದು ಶ್ಲೋಕ ಬರದೇ ಹಾಗೆ. ನಿಮ್ಮ ಕರ್ತವ್ಯ, ನಿಮಗೆ ಕರ್ತವ್ಯ ಮಾಡೋ ಅಂಥ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ನಿಮಗೆ ಯಾವುದೇ ಒಂದು ಹಕ್ಕು ಇಲ್ಲ. ಈ ಒಂದು ಶ್ಲೋಕನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲನೂ ತಂತಾನೇ ಕರಗಿ ಹೋಗುತ್ತೆ. ಹಾಗಾದರೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ನೋಡೋಣ. ಈ ಸಾಮಾಜಿಕ ನರವಿಜ್ಞಾನ ಅವರು ಹೇಳೋದೇನು ಅಂದರೆ, ಸಮಾಜಪರ ನಡವಳಿಕೆ, ಸಮಾಜಪರ ನಾವು ಏನು ಕೆಲಸಗಳನ್ನು ಮಾಡಿದ್ರೆ ಅಮಿಗ್ಡಲ ಏನು ಬೆದರಿಕೆಯ ಪ್ರಕ್ರಿಯೆಯನ್ನು ಕಡಿಮೆ ಮಾಡುತ್ತೆ, ಯೋನಿಯ ಸ್ವರವನ್ನು ಹೆಚ್ಚಿಸುತ್ತೆ, ಹಾಗೂ ಆಕ್ಸಿಟೋಸಿನ್ ಅಂದರೆ ಏನು ಬಂಧನದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವಂಥದ್ದು ಅಂತ ತೋರಿಸಿದೆ. ಹಾಗೆಯೇ ನಾವು ನೋಡಿದ ಹಾಗೇನೆ ನಿಯಮಿತವಾಗಿ ಸ್ವಯಂ ಸೇವಕರು ಸೇವಕರ ನೋಡಿದ್ರೆ ಅವರು ಹೆಚ್ಚು ಕಾಲ ಬದುಕಿರ್ತಾರೆ. ಏನು ಅಂದರೆ ಅವ್ರಿಗೆ ಹೆಚ್ಚಿನ ಸಂತೋಷ, ಹಾಗೆ ಒಂದು ಆಯಸ್ಸು ಹೆಚ್ಚಿರುತ್ತೆ. ಹಾಗೆ ಸ್ವಯಂ ಸೇವಕರು ಇಲ್ಲದೇ ಇರೋರಿಗಿಂತನೂ ಈ ನಿಧಾನಗತಿಯಲ್ಲಿ ಅರಿವಿನ ಕುಸಿತವನ್ನು ತೋರಿಸುತ್ತೆ. ಆದ್ದರಿಂದ ನಮ್ಮ ಇವತ್ತಿನ ಅಭ್ಯಾಸ ಏನು ಅಂದರೆ, ಏನಾದರೂ ಒಂದು ದಾನ ಅಂದರೆ ದೇವಾಲಯದ ಅಡುಗೆ ಮನೆಯಲ್ಲಿ ಅಥವಾ ಅನ್ನದಾನ, ಏನು ಸ್ವಯಂ ಸೇವಕರಾಗ್ಬೋದು, ಅಥವಾ ವಯಸ್ಸಾದ ಹೊರೆಯವರಿಗೆ ಸಹಾಯ ಮಾಡಿ, ಅಥವಾ ಯಾರಿಗಾದರೂ ಮಾರ್ಗದರ್ಶನ ನೀಡಿ, ಯಾವುದೇ ಒಂದು ಸಣ್ಣ ಒಂದು ಕೆಲಸ ಸಂಪೂರ್ಣ ಶ್ರದ್ಧೆಯಿಂದ ಮಾಡಿ. ಅಂದ್ರೇನು? ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಅದರ ಬಗ್ಗೆ ಚಿಂತನೆ ಮಾಡೋದೇ ಬೇಡ. ಅದನ್ನು ಕೆಲಸ ನೀವೇನು ಮಾಡ್ತಾ ಇದ್ದೀರ ಅದನ್ನು ಸದ್ದಿಲ್ಲದೆ ಯಾರಿಗೂ ಹೇಳದೆ, ಯಾವುದೊಂದು ಪ್ರಕಟಣೆ ಮಾಡ್ದೇನೆ ಆ ಕೆಲಸ ಮಾಡಿ. ಆಗ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮಲ್ಲಿ ಕಾಣುವಂಥ ಒಂದು ಬದಲಾವಣೆ ಅಥವಾ ಒಂದು ಆಗುವಂಥ ಒಳಗಿನ ಸಂತೋಷ ಏನಿದೆ ನೋಡಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಭಾರಿ ಸುಧಾರಣೆಗಳು ಖಂಡಿತವಾಗ್ಲೂ ಆಗುವಂಥದ್ದು. ಸೊ ಈ ಜನ್ಮದಲ್ಲಿ ನೀವೇನು ಒಳ್ಳೆ ಕೆಲಸಗಳು ಮಾಡ್ತೀರಾ, ಈ ಜನ್ಮಕ್ಕೂ ಬರುತ್ತೆ, ಮುಂದಿನ ಜನ್ಮಕ್ಕೂ ಬರುವಂಥದ್ದು. ಖಂಡಿತ ನೋಡಿ, ನಿಮ್ಮ ಕೈಯಲ್ಲಿ ಯಾವ ಸೇವೆ ಮಾಡೋಕ್ಕಾಗತ್ತೆ, ಯಾವ ಕರ್ಮಯೋಗವನ್ನು ಮಾಡ್ತೀರಾ, ಖಂಡಿತ ಯೋಚನೆ ಮಾಡಿ. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಹರಿ ಓಂ.